ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007. ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ಮಕರ ರಾಶಿ, ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ 2026 ಕಾಲಪುರುಷನ ಕರ್ಮ ರಾಶಿ, ಶನಿ ಪ್ರಧಾನ ರಾಶಿ ಮಕರ ರಾಶಿ. ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು, ವೈಯಕ್ತಿಕ ಫಲಗಳು ಅಲ್ಲವೇ ಅಲ್ಲ. ಮೊದಲು ಗ್ರಹಗಳ ಗೋಚಾರ ಸಂಪತ್ತು ತಿಳ್ಕೋಣ. ಯಾವ ಗ್ರಹ ಯಾವ ಭಾವದಲ್ಲಿದೆ, ಯಾವ ಭಾವಗಳ ಆಧಿಪತ್ಯ ಆ ಗ್ರಹಕ್ಕಿದೆ, ಅದರ ನಂತರ ಪ್ರತಿಯೊಂದು ಗ್ರಹಕ್ಕೆ ಕುರಿತು ಅದು ಯಾವ ರೀತಿಯ ಶುಭಾಶುಭ ಫಲಗಳನ್ನು ನೀಡ್ತಾ ಇದೆ ಸಾಮಾನ್ಯ ಫಲಗಳ ರೂಪದಲ್ಲಿ ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ಜ್ಯೋತಿಷ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಅತ್ರಿಪುತ್ರ 007. ಗ್ರಹಗಳ ಗೋಚಾರ ಸಂಪತ್ತು ತಿಳ್ಕೊಳ್ಳೋಣ. ಪ್ರತಿ ಮಾಸದಂತೆ ಈ ಮಾಸವೂ ಕೂಡ ಸಂಕ್ರಮಣದ ರೂಪದಲ್ಲಿ ಸೂರ್ಯನು ರಾಶಿ ಪರಿವರ್ತನೆ ಮಾಡಿಕೊಳ್ಳುವನು. ಈ ಬಾರಿ ಜುಲೈ ಮಾಸದ ಮಧ್ಯಭಾಗದಲ್ಲಿ ಜುಲೈ 16ರಂದು ಸೂರ್ಯದೇವನು ಮಿಥುನವನ್ನು ತೊರೆದು ಕರ್ಕ ರಾಶಿಯನ್ನ ಕರ್ಕ ಸಂಕ್ರಮಣದ ರೂಪದಲ್ಲಿ ಪ್ರವೇಶ ಮಾಡುವನು. ಹೀಗಾಗಿ ಸಂಕ್ರಾಂತಿಯ ಮುಂಚೆ ಸೂರ್ಯನ ಸಂಚಾರ 6ನೇ ಭಾವದಲ್ಲಿ ಮಿಥುನದಲ್ಲಿ ಇರಲಿದೆ. ಸಂಕ್ರಾಂತಿಯ ನಂತರ ಸೂರ್ಯನ ಸಂಚಾರ ಉತ್ತರಾರ್ಧದಲ್ಲಿ ಸಪ್ತಮ ಭಾವದ ಮುಖಾಂತರ ಇರಲಿದೆ. ಪೂರ್ವಾರ್ಧದಲ್ಲಿ 6ನೇ ಅಧಿಪತಿಯಾಗಿ ರಂಧ್ರ ಭಾವದಲ್ಲಿ ಸಂಚಾರ ಮಾಡುತ್ತಾ ಸರಳ ವಿಪರೀತ ರಾಜಯೋಗವನ್ನುಂಟು ಮಾಡುವನು. ಉತ್ತರಾರ್ಧದಲ್ಲಿ ಸೂರ್ಯ ಕಳತ್ರ ಭಾವದಲ್ಲಿ ಸಂಚರಿಸುವಾಗ ದಿಗ್ಬಲ ಶೂನ್ಯನಾಗುವನು, ದುರ್ಬಲನಾಗುವನು, ಡೈರೆಕ್ಷನಲ್ ಸ್ಟ್ರೆಂತ್ ಅನ್ನು ಲೂಸ್ ಮಾಡಿಕೊಳ್ಳುವನು. ಮೊದಲು ಪೂರ್ವಾರ್ಧವನ್ನು ತೆಗೆದುಕೊಳ್ಳೋಣ. ಪೂರ್ವಾರ್ಧ ಸಂಕ್ರಮಣಕ್ಕೂ ಮುಂಚೆ ಮಿಥುನದಲ್ಲಿ 8th ಲಾರ್ಡ್ ಇನ್ 6th ಹೌಸ್. ಸೂರ್ಯನಿಗೆ ರಂಧ್ರಾಧಿಪತ್ಯದ ದೋಷವಿಲ್ಲ. ಪರಾಶರರ ಪ್ರಕಾರ ರಂಧ್ರಾಧಿಪತಿ ಆಗಿದ್ದಾನೆ ಮಕರಕ್ಕೆ, ಆದರೆ ದೋಷವಿಲ್ಲ, ಕಾರಣ ಬೆಳಕನ್ನು ನೀಡುವ ಗ್ರಹ. ಇಂಥ ಸೂರ್ಯ ಆರಂಭದ 16 ದಿನ ಮಿಥುನದಲ್ಲಿ 6ನೇ ಭಾವದಲ್ಲಿ ಸಂಚಾರ ಮಾಡುವಾಗ ಅರ್ಥ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. 6ನೇ ಭಾವ ರೋಗ ಭಾವ, ರಿಪು ಭಾವ. 6ನೇ ಭಾವಾಧಿಪತಿ ಈ ರಂಧ್ರಾಧಿಪತಿ 6ನೇ ಭಾವದಲ್ಲಿ ಬಂದಾಗ ಆಕಸ್ಮಿಕವಾದಂಥ ಘಟನೆಗಳು ನಡೀತಾ ಇರ್ತವೆ. ಯಾವ ವಿಚಾರದಲ್ಲಿ? 6ನೇ ಭಾವದ ವಿಚಾರದಲ್ಲಿ. ಅತಿಯಾದ ಕೋಪ, ಜಗಳ ಗಂಟುತನ, ಕಾರಣ 6ನೇ ಭಾವ ಕಾನ್ಫ್ಲಿಕ್ಟ್ ಕೂಡ ಆಗುತ್ತದೆ. ವಿವಾದಗಳು, ಜಗಳವಿಲ್ಲದೆ ಊಟ ಕರಗಲ್ಲ. ಸರ್ಕಾರದಿಂದ ಲಾಭ, ರಾಜಕೀಯದಲ್ಲಿ ಯಶಸ್ಸು. ಇಲ್ಲಿ ತಂದೆ ಮತ್ತು ಮಗ ಒಂದೇ ಕಡೆ ಇರಬಾರದು. ತಂದೆಯೊಡನೆ ವೈರತ್ವ ಬರುತ್ತದೆ, ಎನಿಮಿಟಿ ಬರುತ್ತದೆ. ಸಂಗಾತಿಯ ಕಡೆಗೆ ನಿರ್ಲಕ್ಷ್ಯ ಮಾಡುವನು. 6ನೇ ಭಾವ ಸಪ್ತಮ ಭಾವಕ್ಕೆ ವ್ಯಯಭಾವವಾಗುತ್ತದೆ. ಹೀಗಾಗಿ ಸಂಗಾತಿಯ ಬಗ್ಗೆ ಡೋಂಟ್ ಕೇರ್, ನೆಗ್ಲೆಕ್ಟ್ ಮಾಡುವನು, ಇಗ್ನೋರ್ ಮಾಡುವಿರಿ. ಒಂದು ಕಡೆ ಸರಳ ವಿಪರೀತ ರಾಜಯೋಗ 8th ಲಾರ್ಡ್ ಇನ್ 6th ಹೌಸ್, ಇನ್ನೊಂದು ಕಡೆ ಸಡನ್ ಪ್ರಾಫಿಟ್ಸ್, ಸಡನ್ ಇವೆಂಟ್ಸ್ ಇದೆ, ನೇಮ್ ಅಂಡ್ ಫೇಮ್ ಇದೆ. 6ನೇ ಭಾವ ಪ್ರಾರಬ್ಧ, ಉತ್ತಮ ಪ್ರಾರಬ್ಧ ಬಲ ಕೊಡ್ತಾನೆ. ಇದರ ಜೊತೆಗೆ ಮಾನ ಸನ್ಮಾನ, ಕೀರ್ತಿ ಪ್ರತಿಷ್ಠೆ, ಪದವಿ ಎಲ್ಲವನ್ನ ಕೊಡ್ತಾನೆ. ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಯಾವುದು ಬಿಸ್ನೆಸ್ ಅನ್ನು, ವ್ಯಾಪಾರದಲ್ಲಿ ವೃದ್ಧಿ ಕೊಡ್ತಾನೆ. ದೈನಂದಿನ ಜೀವನೋಪಾಯಕ್ಕೆ ಯಾವುದೇ ಕೊರತೆ ಇರಲಾರದು. 6th ಹೌಸ್ ಡೈಲಿ ರೂಟೀನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡುವನು. 6ನೇ ಭಾವದ ಸೂರ್ಯ ಶತ್ರು ನಾಶ ಮಾಡ್ತಾನೆ. 6ನೇ ಭಾವದ ಸೂರ್ಯ ರೋಗ ನಾಶವನ್ನ ಮಾಡ್ತಾನೆ. ಆಕಸ್ಮಿಕವಾಗಿ ಇದೆಲ್ಲವೂ ನಡೆಯುತ್ತದೆ. ಸರ್ಕಾರದಿಂದ ಲಾಭವನ್ನು ಕೊಡ್ತಾನೆ. ಇನ್ನು ಷಡ್ ರಿಪುಗಳ ಜೊತೆ ನಾವು ಹೋರಾಡಬೇಕು. ನಮ್ಮ ವೈರಿಗಳು ಹೊರಗಿನವರಲ್ಲ, ವೈರಿಗಳು ನಮ್ಮ ಆಂತರಿಕವಾಗಿ ಒಳಗಡೆ ಇರುವ ವೈರಿಗಳ ಜೊತೆ ಹೋರಾಟ ಮಾಡಿಸ್ತಾನೆ ಸೂರ್ಯ. ಯಾರು? ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇವೆಲ್ಲ ಇರ್ತವೆ. ಇವುಗಳ ಜೊತೆ ಹೋರಾಟವನ್ನು ಮಾಡಬೇಕು, ಸಂಘರ್ಷವನ್ನು ಮಾಡಬೇಕು ಅಂತ ಸೂರ್ಯ ತಿಳಿಸ್ತಾ ಇದ್ದಾನೆ. ಸೊ ಹೊರಗಿನ ವೈರಿಗಳಿಗಿಂತ ಆಂತರಿಕ ವೈರಿಗಳ ಜೊತೆ ಇಲ್ಲಿ ಸೆಣಸಾಟ ಮಾಡಬೇಕಾಗುತ್ತೆ. ಸಂಘರ್ಷ ಇದೆ. ಅಹಂ ಬರಬಾರ್ದು. ಕಾಮ, ಕ್ರೋಧ, ಮದ, ಲೋಭ ಇವ್ಯಾವ ಬರಬಾರ್ದು. ಶತ್ರುನಾಶ, ರೋಗನಾಶ, ಮಾತೃವಂಶಕ್ಕೆ ಹಾನಿಯನ್ನುಂಟು ಮಾಡ್ತಾನೆ. ಇಲ್ಲಿ ವಾಹನದಿಂದ ಎಚ್ಚರಿಕೆಯಿಂದ ಇರಬೇಕು. ಈ ರೀತಿಯಾಗಿ ಸೂರ್ಯನ ಫಲಗಳು ಮೊದಲನೇ ಭಾವದಲ್ಲಿ ಬಂದಾಗ ಇರ್ತವೆ. ಇನ್ನು 2ನೇ ಭಾವದಲ್ಲಿ ಬಂದಾಗ ದಿಕ್ಫಲವನ್ನು ಕಳ್ಕೊತಾನೆ. ಕರ್ಕದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಭಾವನಾತ್ಮಕ ರಾಶಿಯಲ್ಲಿ ಸೂರ್ಯನ ಸಂಚಾರ. ಕಳತ್ರ ಭಾವ ಇದ್ದಾಗ ಇದು ಡೈರೆಕ್ಷನಲ್ ಸ್ಟ್ರೆಂತ್ ಇರಲ್ಲ. ರಾಶಿಗೆ ಸೂರ್ಯನ ದೃಷ್ಟಿ ಬರುತ್ತದೆ, ದುರ್ಬಲನಾಗ್ತಾನೆ. ಇಂಥ ಸಂದರ್ಭದಲ್ಲಿ ಪತ್ನಿ ಅಥವಾ ಸಂಗಾತಿ, ಸ್ಪೌಸ್ ಅಂತ ಏನು ಹೇಳ್ತೀವಿ, ಪತ್ನಿಯ ಪರಿವಾರದೊಡನೆ ಕಿರಿಕಿರಿ ಆಗುತ್ತದೆ, ಅವರಿಂದ ತೊಂದರೆ ಆಗುತ್ತದೆ. ಮಾವನ ಕುಟುಂಬಕ್ಕೆ ನಷ್ಟ, ಮಾವನ ಕುಟುಂಬದ ಜವಾಬ್ದಾರಿ ಹೆಗಲಿಗೆ ಬೀಳುವ ಸಾಧ್ಯತೆ, ಅವರಿಂದ ಕಿರಿಕಿರಿ. ಇನ್ಲಾಸ್ಗಳಿಂದ ಅಥವಾ ಸ್ಪೌಸ್, ಫ್ಯಾಮಿಲಿ ಆಫ್ ಯುವರ್ ಪಾರ್ಟ್ನರ್, ಅವರಿಂದ ಕಿರಿಕಿರಿಗಳು, ಕೆಲವು ವಿಚಿತ್ರವಾದ ಜವಾಬ್ದಾರಿಗಳು, ಯಾರದೋ ಹೆಗಲು ಯಾರದೋ ಭಾರ ಆಗುವ ಲಕ್ಷಣಗಳು
ಕಂಡು ಬರ್ತಾ ಇವೆ. ಈ ರೀತಿ ಯಾಕಾಗುತ್ತೆ ಅಂದರೆ ಇಲ್ಲಿ ಸಪ್ತಮದಲ್ಲಿ ಸೂರ್ಯ ದಿಗ್ಬಲ ಶೂನ್ಯನಾಗಿದ್ದಾನೆ, ಇನ್ನೊಂದು ರಂಧ್ರಾಧಿಪತಿ ಆಗಿದ್ದಾನೆ. ಆಕಸ್ಮಿಕವಾಗಿ ಈ ಘಟನೆಗಳು ನಡೀತಾವೆ. ಇದರ ಜೊತೆ ದ್ವಿತೀಯ ಭಾವದಲ್ಲಿ ಪಾಪಗ್ರಹವಿದೆ, ಯಾವುದು ರಾಹು. ಮಕರಕ್ಕೆ ಸೆಕೆಂಡ್ ಭಾವ ಕುಂಭದಲ್ಲಿ ರಾಹು ಇದೆ. ಸಪ್ತಮದಲ್ಲಿ ಸೂರ್ಯ ಬಂದಾಗ ಏನಾಗುತ್ತದೆ, ಒಂದು ಪತ್ನಿಯ ಜೊತೆ ವಿವಾದ ಆಗುತ್ತೆ, ಕಲಹ ಆಗುತ್ತದೆ, ಪತ್ನಿಯ ಕುಟುಂಬದವರ ಜೊತೆ ಕಲಹ ಆಗುತ್ತೆ, ವಿಚಿತ್ರವಾದ ಜವಾಬ್ದಾರಿಗಳು ಬರ್ತವೆ, ಆರ್ಥಿಕ ಹಾನಿ ಆಗುತ್ತದೆ, ಸಂಗಾತಿಗೆ ಇದು ಅನಾರೋಗ್ಯವನ್ನು ಕೊಡುತ್ತದೆ, ಆಮೇಲೆ ವ್ಯಾಧಿಗಳನ್ನು ಕೊಡುತ್ತದೆ. ಇದರ ಜೊತೆ ದಾಂಪತ್ಯ, ಅದರ ಮುಖಾಂತರ ದಾಂಪತ್ಯದಲ್ಲಿ ಕಿರಿಕಿರಿ ಮೂರನೆಯವರಿಂದ ಆಗುತ್ತದೆ, ಮತ್ತು ವೈರತ್ವವು ಕೂಡ ಬರುತ್ತೆ. ಇಲ್ಲಿ ಸಂಗಾತಿಯನ್ನು ವಿರೋಧಿಸುವ ಪ್ರವೃತ್ತಿಯನ್ನು ಸೂರ್ಯ ಕೊಡ್ತಾನೆ. ಇಲ್ಲಿ ಯಾರು ಬಾಡಿಗೆ ಮನೆಯಲ್ಲಿದ್ದಾರೆ ಅವರಿಗೆ ಉತ್ತಮ ಲಾಭವನ್ನು ಸೂರ್ಯ ಕೊಡ್ತಾ ಇರ್ತಾನೆ. ಪರಿಮಿತ ಆದಾಯ, ಲಿಮಿಟೆಡ್ ಇನ್ಕಮ್, ಮತ್ತು ಇಲ್ಲಿ ದೇಹ ದುಃಖ, ಸಂಗಾತಿಯ ದುಃಖದಿಂದ ಸ್ವಲ್ಪ ನೋವಾಗ್ತಾ ಇರುತ್ತೆ, ಪೀಡೆ ಆಗ್ತಾ ಇರುತ್ತೆ, ಸುಮ್ಮನೆ ಹೊರಗಡೆ ಸುತ್ತಾಡಬೇಕಂತ ಅನಿಸುತ್ತೆ, ಕುಟುಂಬದವರಿಂದ ನನಗೆ ತಿರಸ್ಕಾರವಾಗ್ತಾ ಇದೆ ಅನ್ನುವಂಥ ಭಾವನೆ ಬರುತ್ತೆ. ದೇಹದ ಕಾಂತಿಯನ್ನು ಸೂರ್ಯ ಇಲ್ಲಿ ಹೀರ್ಕೊತಾನೆ. ಮತ್ತೆ ಭಯ ಒಂದು ರೀತಿಯ ಭಯ, ಒಂದು ರೋಗ, ಒಂದು ರೀತಿಯ ವ್ಯಾಧಿ ಇರುತ್ತೆ ಮನಸ್ಸಿಗೆ. ಈ ರೀತಿಯಾದಂಥ ಕರ್ಕದಲ್ಲಿ ಸಂಚಾರ ಮಾಡುವ ಸರ್ವೇ ಸಾಮಾನ್ಯ. ವೀಕ್ಷಕರು, ಇನ್ನು ಮುಂದೆ ಸೂರ್ಯನ ನಂತರ ಇದು ಬುಧನ ಸಂಚಾರ. ಬುಧ ಇಲ್ಲಿ ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು, ಮಾತು ತುಂಬ ಹರಿತವಾಗಿರುತ್ತದೆ, ತುಂಬ ಸ್ಟ್ರಾಂಗ್, ಹೋರಾಟ ಮನೋಭಾವ, ಆದರೆ ಕಪಟ ಮನಸ್ಸು ಬರುತ್ತದೆ. ಮಾತೃವರ್ಗದವ್ರನ್ನು ಅವರ ಜೊತೆ ಒಂದು ವೈರತ್ವ ಬರುತ್ತೆ, ಮಾತೃವರ್ಗಕ್ಕೆ ಹಾನಿ ಇರುತ್ತೆ. ಆಮೇಲೆ ಕಾಲಿನ ಬೆರಳುಗಳಲ್ಲಿ ಒಂದು ರೀತಿಯ ಸಮಸ್ಯೆ ಬರುತ್ತೆ, ಸರ್ಕಾರದಿಂದ ಲಾಭ ಇರುತ್ತೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ದುರ್ಬಲ ಶರೀರ, ಯಾವುದಾದ್ರೂ ಒಂದು ವ್ಯಾಧಿಯನ್ನು ಬುಧನ್ ಇಲ್ಲಿ ನೀಡ್ತಾನೆ, ನರಗಳ ಸಮಸ್ಯೆಯನ್ನು ಕೊಡ್ತಾನೆ. ಇಲ್ಲಿ ವಾದ ವಿವಾದಗಳಲ್ಲಿ ಆಸಕ್ತಿಯನ್ನು ಕೊಡ್ತಾನೆ, ಆರ್ಗ್ಯುಮೆಂಟ್ಸ್ಗಳಲ್ಲಿ ಆಸಕ್ತಿ ಸಿಗುತ್ತದೆ, ಶತ್ರುಗಳನ್ನು ಪರಾಭವಗೊಳಿಸುವ ಸಾಮರ್ಥ್ಯ ಕೂಡ ಸಿಗುತ್ತದೆ. ಶತ್ರುಗಳು ಅಸೂಯೆ ಪಡ್ತಾರೆ. ಇಲ್ಲಿ ನಿಷ್ಠುರವಾಗಿ ಕೂಡ ಮಾತನಾಡುವ ಸಾಮರ್ಥ್ಯ ಬರುತ್ತೆ. ಇದು ಬುಧನ ಪ್ರಭಾವ. ಬುಧನ ನಂತರ ವೀಕ್ಷಕರೇ ಕುಜನ ಪ್ರಭಾವ ತೆಗೆದುಕೊಳ್ಳೋಣ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ಕುಜ ಒಬ್ಬ ಬಾಧಕ ಗ್ರಹನಾಗಿದ್ದಾನೆ. 4th ಲಾರ್ಡ್ ಆ್ಯಂಡ್ 11th ಲಾರ್ಡ್ ಪ್ಲೇಸಡ್ ಇನ್ 5th ಹೌಸ್. ವೃಷಭ ರಾಶಿಯಲ್ಲಿ ಬುಧನ ಸಂಚಾರ ಇದೆ. ಜೂನ್ 20ರಿಂದ ಆಗಸ್ಟ್ 2 ಅಂದರೆ 43 ದಿನ, ಅಂದರೆ ಜುಲೈ ಮಾಸ ಪೂರ್ತಿ ಬುಧ ಇಲ್ಲಿ ಪಂಚಮದಲ್ಲಿ ಸಂಚಾರ ಮಾಡ್ತಾನೆ. ಅದೃಷ್ಟದಲ್ಲಿ ಏರಿಳಿತ ಸಿಗ್ತಾ ಇರುತ್ತದೆ. ಕುಜ ನಮ್ಮ ಆ್ಯಂಗರ್, ಪ್ಯಾಷನ್, ಕೋಪ, ತಾಪ, ಆವೇಶ, ಆ್ಯಕ್ಷನು, ಡಿಸೈರು, ಲಸ್ಟು ಎಲ್ಲ ಇದ್ದಾನೆ. ಇನ್ನು ವೃಷಭದಲ್ಲಿ ಕುಜನ ಸಂಚಾರ ಟೌರಸ್ ಇದೆ, ಫಿಕ್ಸ್ಡ್ ಇದೆ, ಅರ್ತ್ ಸೈನ್ ಇದೆ, ಗ್ರೌಂಡೆಡ್ ಇದೆ, ಶುಕ್ರನ ಫೆಮಿನೈನ್ ಸೈನ್ ಇದೆ, ಇವನು ಮಸ್ಕಲೈನ್ ಇದ್ದಾನೆ. ಹೀಗಾಗಿ ಇಲ್ಲಿ ಇಬ್ಬರಲ್ಲಿ ಆಕರ್ಷಣೆ ಇರುತ್ತೆ. ನೈಸರ್ಗಿಕವಾಗಿ 2ನೇ ಭಾವ ಧನಭಾವದಲ್ಲಿ ಇಲ್ಲಿ ಕುಜನ ಸಂಚಾರ ಇದೆ, ಬಟ್ ಬಾಧಕನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಫೈನಾನ್ಷಿಯಲ್ ಲಾಸನ್ನು ಕೂಡ ಮಾಡ್ತಾನೆ. ಅದೃಷ್ಟದಲ್ಲಿ ಕುಜನಿಂದ ಏರಿಳಿತವನ್ನು ಕಾಣಬಹುದಾಗಿದೆ. ಆದರೂ ಕೂಡ ಕುಜ ಮತ್ತು ಶುಕ್ರನಿಗೆ ಆಕರ್ಷಣೆ, ದೇ ಆರ್ ಅಟ್ರಾಕ್ಟೆಡ್ ಟು ಈಚ್ ಅದರ್. ಪಂಚಮ ಭಾವದಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಅದೃಷ್ಟದಲ್ಲಿ ಏರಿಳಿತ ಬರುತ್ತದೆ, ವಿದ್ಯೆಯಲ್ಲಿ ಅಡೆತಡೆಗಳು ಬರಬಹುದು. ಇನ್ನು ಅದೃಷ್ಟ ಪರೀಕ್ಷೆ ಮಾಡಬಾರ್ದು. ಅದೃಷ್ಟ ಪರೀಕ್ಷೆ ಅಂದರೆ ಸ್ಪೆಕ್ಯುಲೇಷನ್ಸು, ಇದ್ರ ಜೊತೆಗೆ ಈ ಟ್ರೇಡಿಂಗ್ ಅಂತ ಇರುತ್ತೆ, ಅದರ ಜೊತೆಗೆ ಶೇರ್ ಮಾರ್ಕೆಟು, ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ತುಂಬ ಮಾಡಬಾರ್ದು. ಆಮೇಲೆ ಪದೇ ಅದೃಷ್ಟ ಪರೀಕ್ಷೆಯನ್ನು ಮಾಡಕ್ಕೆ ಹೋಗಬಾರ್ದು. ಕಾರಣ ಇಲ್ಲಿ ಬೆಟ್ಟಿಂಗ್ ಆಗಲಿ, ಟ್ರೇಡಿಂಗ್ ಆಗಲಿ, ಇದರ ಜೊತೆ ಲಾಟ್ರಿ ಆಗಲಿ, ಸ್ಪೆಕ್ಯುಲೇಷನ್ಸ್ ಇದು ಯಾವುದನ್ನು ಕೂಡ ಮಾಡಲು ಹೋಗಬಾರ್ದು. ಕುಜ ಡೆಫಿನೆಟ್ಲಿ ಕೊಡ್ತಾನೆ. ಫಾರ್ಚೂನ್ ನಿಮಗೆ ಅದೃಷ್ಟ ಇಲ್ಲಿ ಸಪೋರ್ಟ್ ಮಾಡಲ್ಲ. ರೋಮಾನ್ಸ್ನಲ್ಲಿ ಇಂಪೇಷನ್ಸ್ ಆಗುವಿರಿ, ಸಹನೆ ತಾಳ್ಮೆಯನ್ನು ಕಳೆದುಕೊಳ್ಳುವಿರಿ. ಓವರ್ ಪೊಸೆಸಿವ್ ಅಬೌಟ್ ಪಾರ್ಟ್ನರ್ ಕೊಡ್ತಾನೆ. ಇಲ್ಲಿ ನಿಮಗೆ ಫಾಸ್ಟ್ ಮೂವ್ಮೆಂಟ್ ಬೇಕಾಗಿರ್ತದೆ, ಆದರೆ ಘಟನೆಗಳು ಸ್ಲೋ ಆಗಿ ನಡೀತಾ ಇರ್ತವೆ. ಹೀಗಾಗಿ ಹರ್ಡಲ್ಸ್ ಇನ್ ಲವ್ ಲೈಫ್ ಅಂತ ಕರಿಬಹುದು. ಈ ರೀತಿಯಾಗಿ ಕುಜಂದಿರುತ್ತೆ. ಕುಜ ಲವ್ ಲೈಫ್ನಲ್ಲಿ ಡೀಪ್ ಟ್ರಾನ್ಸ್ಫಾರ್ಮೇಷನ್ ಅನ್ನು, ಪರಿವರ್ತನೆಯನ್ನು ತೊಗೊಂಡು ಬರ್ತಾನೆ. ಆಮೇಲೆ ಸ್ಪಿರಿಚುವಾಲಿಟಿ ಮತ್ತು ಆಕಲ್ಟು, ರಹಸ್ಯ ವಿದ್ಯೆಗಳಲ್ಲಿ ನಿಮಗೆ ಆಸಕ್ತಿಯನ್ನು ಕೊಡ್ತಾನೆ. ಇದೇ ರೀತಿ ಲಾಭ ಮತ್ತು ಗೇನ್ಸನ್ನು ಕೂಡ ಕೊಡ್ತಾನೆ. ಆದರೆ ಅದೃಷ್ಟ ಪರೀಕ್ಷೆ ಮಾಡಬಾರದು. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ, ಅಲ್ಲಿ ಕೂಡ ಖರ್ಚು ಮಾಡ್ಬೋದು. ಇದು ಕೂಡ ಕೇವಲ ಮೆಂಟಲ್ ಪೀಸ್ಗೋಸ್ಕರ ಮಾಡಬಹುದಾಗಿದೆ. ಇನ್ನು ಶನಿ ಮಕರ ರಾಶಿಗೆ 3ನೇ ಭಾವದಲ್ಲಿದ್ದಾನೆ. ಯೋಗಕಾರಕ ಸ್ಥಿತಿಯಲ್ಲಿ ಸಂಚಾರ ಇದೆ. ರಾಶಾಧಿಪತಿ 3ನೇ ಭಾವದಲ್ಲಿ, ದ್ವಿತೀಯಾಧಿಪತಿ 3ನೇ ಭಾವದಲ್ಲಿ. ಅತ್ಯಂತ ಶುಭ ಫಲಗಳು. ಶನಿಯು ಕಾಮತ್ರಿಕೋನ ಸಕ್ರಿಯಗೊಳಿಸಿದ್ದಾನೆ. ಪರಾಕ್ರಮದಿಂದ ಭಾಗ್ಯೋದಯ, ಸ್ವಂತ ಶಕ್ತಿ, ಸ್ವಂತ ಭುಜಬಲದಿಂದ ದುಡ್ಡನ್ನು, ಸಂಪತ್ತನ್ನು, ಐಶ್ವರ್ಯವನ್ನು ಗಳಿಸುವ ಯೋಗ ಇದೆ. ಶನಿ ನಿಶ್ಚಿತವಾಗಿ ಕೂಡ ಕಾಮತ್ರಿಕೋನ ಸಕ್ರಿಯಗೊಳಿಸಿದ್ದಾನೆ. ಹೀಗಾಗಿ ಶನಿಯು ನಿಮ್ಮ ಕೆಲವು ವಾಸನೆಗಳನ್ನು, ಡಿಸೈರ್ಗಳನ್ನ ಪೂರ್ತಿಗೊಳಿಸ್ತಾನೆ. ಶನಿಯ ನಂತರ ಶನಿಗೆ ಇಲ್ಲಿ ರಾಶಾಧಿಪತಿ ಶನಿಗೆ ಗುರುವಿನ ದೃಷ್ಟಿ ಇದೆ. ಇತ್ತೀಚೆಗೆ ಗುರುಬಲವನ್ನು ಕಳೆದುಕೊಂಡಿದ್ದೀರಿ. ಗುರು ಕಳತ್ರ ಭಾವದಲ್ಲಿ ಬರ್ತಾ ಇದ್ದಾನೆ. ಇತ್ತೀಚೆಗೆ ಗುರುಬಲ ಬಂದಿದೆ, ಕಳೆದುಕೊಂಡ ಗುರುಬಲ ಮತ್ತೆ ಬಂದಿದೆ. 6ನೇ ಭಾವದಿಂದ ಈಗ 7ನೇ ಭಾವ ಬರ್ತದೆ. ಕರ್ಕದಲ್ಲಿ ಗುರುವಿನ ಪ್ರವೇಶ ಆಗಿದೆ. ಸೊ ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕ 7ನೇ ಭಾವದಲ್ಲಿ ಗುರುವಿನ ದೃಷ್ಟಿ ರಾಶಿಗೆ ಬರುತ್ತೆ. ಆದರೆ 7ನೇ ಭಾವದಲ್ಲಿ ಬಂದಾಗ ಗುರು ದಿಗ್ಬಲವನ್ನು ಕಳ್ಕೊತಾನೆ, ಡೈರೆಕ್ಷನಲ್ ಸ್ಟ್ರೆಂತನ್ನು ಕಳ್ಕೊಳ್ತಾನೆ. ಇಂತಹ ಗುರು ಶಕ್ತಿಹೀನನಾಗ್ತಾನೆ. ಹೀನನಾದರೂ ಕೂಡ ಗುರುಬಲ ಇರುತ್ತೆ.
ವೀಕ್ ಗುರು ಇದ್ರೂ ಕೂಡ ಗುರುಬಲ ಹೀಗಾಗಿ ಗುರುಬಲ ಶುಭಬಲ ಕೊಡುತ್ತೆ. ಗುರುವಿನ ಅಮೃತಮಯ ದೃಷ್ಟಿ ಶನಿಯ ಮೇಲೆ ಬರುತ್ತೆ. ಶನಿಯ ಮೇಲೆ ಬಂದಾಗ ಈ ಕೆಲಸ ಕಾರ್ಯಗಳನ್ನ ಏನು ಮಾಡ್ತಾರೆ, ಕರ್ಮಗಳು ಅವುಗಳಿಗೆ ತುಂಬ ಒಂದು ಕಂಟ್ರೋಲ್ ಬರ್ತದೆ. ಮತ್ತು ಶನಿಯ ಫಲಗಳು ಕೂಡ ಶುಭ ಫಲಗಳು ಸಿಗ್ತವೆ. ಹೀಗಾಗಿ ಗುರುವಿನ ಬಲ ಇದೆ, ಇಲ್ಲಿ ಒಂದು ರೀತಿ ಗುರುಬಲ ಇದೆ, ಶನಿ ಬಲ ಇದೆ. ಗುರು ಸಪ್ತಮದಲ್ಲಿದ್ದಾನೆ, ಅವನು ಡಿಸೈರ್ಗಳನ್ನ ಪೂರ್ತಿ ಮಾಡ್ತಾನೆ. ಪದ ಪ್ರಾಪ್ತಿ ಯೋಗ ಇರೋದೇ ಒಂದು ಪದವನ್ನು ಕೊಡ್ತಾನೆ ನಿಶ್ಚಿತವಾಗಿ ಒಂದು ವರ್ಷದ ಅವಧಿಯಲ್ಲಿ. ಸೊ ಗುರು ಶುಭಫಲ, ಶನಿ ಶುಭಫಲ, ಶುಕ್ರ ಅಷ್ಟಮದಲ್ಲಿ ಬಂದಾಗ ಆಕಸ್ಮಿಕ ಧನಲಾಭವನ್ನು ಕೂಡ ಕೊಡ್ತಾನೆ. ಇದು ಒಂದು ಬರ್ತಿದೆ, ಇದು ಒಂದು. ಹೀಗೆ ಈ 3 ಗ್ರಹಗಳು ಶುಭಫಲಗಳನ್ನು ಕೊಡ್ತಾ ಇದ್ದಾವೆ. ಉಳಿದಂತೆ ರಾಹು ಕೇತುಗಳು ಕರ್ಮ ಅಕ್ಷವನ್ನು ಹದಗೆಡಿಸಿದ್ದಾರೆ. ರಾಹು 2ನೇ ಭಾವದಲ್ಲಿ ಆಕಸ್ಮಿಕ ಧನಲಾಭ ಯೋಗವನ್ನು ನಿರ್ಮಾಣ ಮಾಡಿದ್ರೂ ಕೂಡ ಕುಟುಂಬ ಕಲಹವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಸ್ಥಿರಾಸ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆಗಳು ಬರ್ಬೋದು. ರಾಹು ನಾಲಿಗೆಯನ್ನು ದಾರಿ ತಪ್ಪಿಸ್ತಾನೆ. ನಿಮ್ಮ ಮಾತುಗಳಿಂದ ಕಲಹ ಆರಂಭ ಆಗ್ಬೋದು. ನಾಲಿಗೆಯ ಮೇಲೆ ರಾಹು ಕುಳಿತಿದೆ, ಕುಟುಂಬಕ್ಕೆ ರಾಹು ಬಡಿದಿದೆ. ಇನ್ನು ಈ ಸಮಸ್ಯೆಯ ಮೂಲವನ್ನು ತೋರಿಸುವನು ಕೇತು ಅಷ್ಟಮ ಭಾವದಲ್ಲಿದ್ದಾನೆ. ರಂಧ್ರ ಭಾವದಲ್ಲಿ ಕೇತು ನಿಮಗೆ ಚಕ್ರವ್ಯೂಹದಲ್ಲಿ ಸಿಲುಕಿಸುವನು. ಯಾವುದೋ ಒಂದು ಸಮಸ್ಯೆ, ನಿಮ್ಮ ಸಂಗಾತಿಯಿಂದ ನಿಮ್ಮನ್ನು ಐಸೋಲೇಟ್ ಮಾಡುವನು, ಪ್ರತ್ಯೇಕಿಸುವನು. ಕೇತು ನಿಮ್ಮನ್ನು 18 ತಿಂಗಳ ಅವಧಿಯಲ್ಲಿ 4-5 ಸಲ ಪ್ರತ್ಯೇಕ ಮಾಡ್ತಾನೆ. 4 ತಿಂಗಳು ಈ ರೀತಿ ಆಗುತ್ತದೆ. ಈಗ ಡಿಸೆಂಬರ್ ಅಂತ್ಯದವರೆಗೂ ಕೇತು ನಿಮ್ಮ ಸಂಗಾತಿಯಿಂದ ಪ್ರತ್ಯೇಕಿಸುವನು. ಇಲ್ಲಿ ಆಡೋದು ಕೆಡಿಸೋದು, ಸಮೀಪ ಬರುವುದು ಒಂದು 15 ದಿವಸ ಮಾತ್ರ, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಟೇಕ್ಸ್ ಇನ್ ರಿಲೇಷನ್ಶಿಪ್ಸ್ ಮಾಡಿಸುವನು. ಈ ರೀತಿಯಾಗಿ ದಾಂಪತ್ಯ ಸೌಖ್ಯ ಹೊಡೆತ ಬೀಳುತ್ತೆ, ಝೀರೋ ಆಗಿಬಿಡುತ್ತೆ. ಅಗಲಿಸುವುದು, ಪ್ರತ್ಯೇಕಿಸುವುದು, ಇದು ಮಾರಲಿ ಆಗ್ಬೋದು, ಲೀಗಲಿ ಏನಾಗೋದು ಕೆಲವರು ಕಷ್ಟ. ಅವರ ಜನ್ಮಜಾತಕದಲ್ಲಿ ಆ ರೀತಿಯ ಫಲಗಳಿದ್ದರೆ, ಡಿವೋರ್ಸ್ ಯೋಗಗಳಿದ್ರೆ ಅದು ಕೂಡ ಆಗುತ್ತದೆ. ಆದರೂ ಕೂಡ ಇದು ಸಾಮಾನ್ಯ ಫಲಗಳು. ಮಾನಸಿಕವಾಗಂತೂ ಅಗಲಿಸ್ತಾನೆ, ಪ್ರತ್ಯೇಕಿಸ್ತಾನೆ. ಡಿಸೆಂಬರ್ವರೆಗೂ ಇದು ನಡೀತಾನೆ ಇರುತ್ತೆ. ಮುಂದೆ ರಾಹು ಕೇತುಗಳ ರಾಶಿ ಪರಿವರ್ತನೆ ಆದಾಗ ಪ್ರಿಯಾರಿಟಿ ಆಫ್ ಆಕ್ಸಿಸ್ ಚೇಂಜ್ ಆಗಿಬಿಡುತ್ತೆ. ಆಗ ಫಲಗಳು ಬೇರೆ ಸಿಗ್ತವೆ. ಅದನ್ನು ಕುರಿತು ಸೆಪರೇಟ್ ವಿಡಿಯೋ ಮಾಡೋಣ. ಈಗ ಗುರು ರಾಶಿ ಪರಿವರ್ತನೆ ಆಗಿದೆ. ಕರ್ಕದಲ್ಲಿ ಗುರುವಿನ ಸಂಚಾರ ಮಕರದ ಮೇಲೆ ಪ್ರಭಾವ ಕುರಿತು ಆಲ್ರೆಡಿ ವಿಡಿಯೋ ಮಾಡಲಾಗಿದೆ. ಬೇರೆ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನೋಡ್ಕೋಬಹುದು. ವೃಷಭದಲ್ಲಿ ಕುಜನ ಸಂಚಾರ ಇದೆ. ಜೂನ್ 20ರಿಂದ ಆಗಸ್ಟ್ 2 43 ದಿನಗಳ ಸಂಚಾರ. ಇದನ್ನು ಕನ್ನಡ ಇಂಗ್ಲೀಷ್ 2 ಲ್ಯಾಂಗ್ವೇಜ್ನಲ್ಲಿ ವಿಡಿಯೋಗಳನ್ನು ಮಾಡಲಾಗಿದೆ. ಆಸಕ್ತರು ಅದನ್ನು ಕೂಡ ಬೇರೆ ಪ್ಲೇ ಲಿಸ್ಟ್ ಇದೆ, ಎರಡಕ್ಕೂ ಕೂಡ ಬೇರೆ ಪ್ಲೇ ಲಿಸ್ಟ್ ಇದೆ, ಅದನ್ನು ಕೂಡ ನೋಡ್ಬೋದು, ವೀಕ್ಷಣೆ ಮಾಡ್ಬೋದು. ಸೊ ತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ.